ಇನ್ಮೇಲೆ ಲೈಫ್ ಅಲ್ಲೇ ನಾನ್ ವೆಜ್ ತಿನ್ನಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಯೋಗ ಯಜ್ಞ ತಪಸ್ ಮಾಡೋದನ್ನು ಬಿಡಕ್ ಆಗ್ತಿಲ್ವಾ? ನಿಮ್ಗೆ ಮತ್ತೆ ಪ್ಯೂರ್ ವೆಜ್ ತಿನ್ನೋರ್ಗೆ ಒಂದ್ ಜಾಗ ತೋರಿಸ್ತೀನಿ ಬನ್ನಿ. ಮನೇಲಿ ಅಮ್ಮ ಅಡಿಗೆಗೆ ಹಾಕೋ ಮಸಾಲೆಗಳನ್ನ ಬಿಟ್ಟು ಬೇರೆ ಯಾವ್ದೇ ಮಸಾಲೆ ಹಾಕ್ತೆ 2-3 ತರ ಗ್ರೇವಿ ಆರ್ಡರ್ ಮಾಡಿದ್ರೆ ಒಂದೇ ಮಸಾಲೆ ಹಾಕ್ಬಿಟ್ಟು ಬಣ್ಣ ಮಾತ್ರ ಚೇಂಜ್ ಮಾಡಿದೆ. ಕೇಳಿದ ಗ್ರೇವಿನ ಅದೇ ಟೇಸ್ಟ್ ಅಲ್ಲಿ ಅಥೆಂಟಿಕ್ ಆಗಿ ಮಾಡ್ಕೊಟ್ಟು ಕೇಳಿದ ರೊಟ್ಟಿನ ಹೇಳಿದ ತರನೇ ಕಣ್ ಮುಂದೆ ತಟ್ಟಿ ಪ್ರಪಂಚದ ಬೆಸ್ಟ್ ಓವನ್ ಒಳಗೆ ಹಾಕಿ ಬೇಯಿಸಿ ಬೆಣ್ಣೆನ ಬೇಕಾದಷ್ಟು ಹಚ್ಬಿಟ್ಟು ಒಂದ್ ತುತ್ತು ರೋಟಿ ಕರಿ ನಂಗೆ ಬಾಯಿಗೆ ಹಾಕಂತಿದ್ರೆ ಮನ್ಸಲ್ಲಿ ಹುಟ್ಟೋದು ಒಂದು ಕಟ್ಟ ಕಡೆಯ ಪ್ರಶ್ನೆ, ಈ ರೋಟಿ ಕರಿ ತಿಂದ್ಮೇಲೆ ಇನ್ನೇನಕ್ಕೆ ನಾನ್ ವೆಜ್ ಅಂತ. ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ಸಾವಿರಾರು ಗಟ್ಟಲೆ ದುಡ್ಡು ಪೇ ಮಾಡ್ಬಿಟ್ಟು ಫುಡ್ ತಿಂದ್ರು ನಾವು ತಿನ್ನೋ ಆಹಾರನ ಹೇಗ್ ರೆಡಿ ಮಾಡ್ತಾರೆ ಅಂತ ನಾವು ನೋಡಕ್ಕಾಗಲ್ಲ. ಅದೇ ನಮ್ಮ ಬಡವರ ಬಂದು ಫುಡ್ ಕಾರ್ಟ್ ಹೋಗ್ಬಿಟ್ಟು ನಾವು ಆರ್ಡರ್ ಮಾಡೋ ಫುಡ್ ಗಳೆಲ್ಲ ನಮ್ ಕಣ್ಣೆದ್ರಿಗೆ ಮಾಡಿಸ್ಕೊಂಡು ತಿನ್ಬೋದು. ಏನಂತೀರಾ, ನಿಜ ಅಲ್ವಾ? ಯಾವುದೇ ಚೈನೀಸ್ ಫುಡ್ ನ ನಾರ್ತ್ ಇಂಡಿಯನ್ ಫುಡ್ ನ ತಿನ್ನಕ್ಕೆ ಹೋಟ್ಲುಗೋ ಅಥವಾ ಕಾರ್ಟ್ ಹೋಯ್ತು ಅಂದ್ರೆ ಬಣ್ಣ ಬಣ್ಣದ ಸಾಸ್ ಡಬ್ಬಗಳೇ ಕಾಣಿಸುತ್ತೆ. ಆದ್ರೆ ಈ ಕಾರ್ಟ್ ಅಲ್ಲಿ ಕುಕಿಂಗ್ ಮಾಡೋ ಜಾಗ ಇರ್ಬೋದು, ಟೇಬಲ್ ಮೇಲೆ ಇರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು, ಫ್ಯಾಮಿಲಿಗಳು ಮತ್ತೆ ಫ್ರೆಂಡ್ಸ್ ಗಳು ಕುತ್ಕೊಂಡು ಫುಡ್ ತಿನ್ನೋದು ನೋಡ್ತಾ ಇರ್ತೀರಾ. ಈ ಕಲರ್ ಸಾಸ್ ಗಳು ಮಾತ್ರ ನೋಡಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆರ್ವಿ. ಸದ್ಯಕ್ಕೆ ನಾನು ರೋಟಿ ಬಾಸ್ ಅನ್ನೋ ಪ್ಯೂರ್ ವೆಜ್ ಕಾರ್ಟ್ ಬಂದಿದ್ದೀನಿ. ಈ ಬಂಡಿ ಮೈಸೂರಿನ ಬಲ್ಲಾಳ್ ಸರ್ಕಲ್ ನ್ಯೂ ಕಾಂತರಾಜಾರಸ್ ರೋಡ್ ಹತ್ರ ಬರುತ್ತೆ. ಯಮಾ ಶೋರೂಮ್ ಇಂದ ಆಪೋಸಿಟ್ ಇರುತ್ತೆ. ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಒಂದು ಫುಡ್ ಕಾರ್ಟ್ ಅಲ್ಲಿ ನೋಡಿ ಎಷ್ಟೊಂದೆಲ್ಲ ಫುಡ್ ಆಪ್ಷನ್ಸ್ ಇದೆ ಅಂತ. ಇಲ್ಲಿ ನಾರ್ತ್ ಇಂಡಿಯನ್ ಮತ್ತೆ ಚೈನೀಸ್ ಫುಡ್ ನ ಸರ್ವ್ ಮಾಡ್ತಾರೆ. ಸೊ ಇದು ಎಲ್ಲಾ ಕಡೆ ಸಿಗುತ್ತೆ. ಆದ್ರೆ ಈ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ರೆಸ್ಟೋರೆಂಟ್ ಗಳಿಗೆ ಕಾಂಪಿಟೇಷನ್ ಕೊಡೋ ರೀತಿ ಯಾವುದೇ ಕೆಮಿಕಲ್ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡದೆ ಈ ಬೋರ್ಡ್ ಅಲ್ಲಿ ಕಾಣಿಸ್ತಿರೋ ಎಲ್ಲಾ ಫುಡ್ ಬಜೆಟ್ ಅಲ್ಲಿ ಸರ್ವ್ ಮಾಡ್ತಾರಂತೆ. ಬರೀ 15 ರೂಪಾಯಿಗೆ ತಂದೂರಿ ರೊಟ್ಟಿ ಇದೆ, ರೋಟಿ ಕರಿ ಬಂದು 60 ರೂಪಾಯಿಗಿದೆ. ಬಟರ್ ನಾನ್ ರೋಟಿ ಎಲ್ಲ 20-25 ರೂಪಾಯಿ ಇದೆ. ಎಲ್ಲಾ ಕರಿ ಪ್ರೈಸ್ ಗಳು 100 ರಿಂದ 150 ರೂಪಾಯಿ ತನಕ ಇದೆ. ರೈಸ್ ಐಟಮ್, ಗೋಬಿ ಐಟಮ್ ಗಳೆಲ್ಲ 50 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಪ್ರೈಸ್ ಎಲ್ಲ ವರ್ತ್ ಇದೆ. ಟೇಸ್ಟ್ ಎಲ್ಲ ಹೆಂಗಿದೆ ಅಂತ ಒಂದ್ಸಲಿ ನೋಡ್ಬಿಡೋ ಬನ್ನಿ. ಈ ರೋಟಿ ಬಾಸ್ ಬಂಡಿ ಸಂಜೆ 6 ಗಂಟೆಯಿಂದ 10:30 ತನಕ ಇರುತ್ತೆ. 5 ಸ್ಟಾರ್ ಹೋಟ್ಲಲ್ಲೂ ನಮ್ ಕೂಡ ಆಹಾರನ ಹೆಂಗ್ ಕುಕ್ ಮಾಡ್ತಾರೆ ಅಂತ ನೋಡಕ್ಕಾಗಲ್ಲ. ಆದ್ರೆ ಈ ತರ ಫುಡ್ ಕಾರ್ಟ್ ಗಳಲ್ಲೇ ನೋಡ್ಕೊಬಹುದು. ಸೊ ಎಲ್ಲ ಕಣ್ಣೆದ್ರಿಗೆ ಇರುತ್ತೆ ಯಾವ ಮಸಾಲೆಗಳೆಲ್ಲ ಇದೆ ಅಂತ. ನಾನು ಚೆಕ್ ಮಾಡಿದೆ ಏನಾದ್ರು ಟೇಸ್ಟಿಂಗ್ ಪೌಡರ್ ಎಲ್ಲ ಯೂಸ್ ಮಾಡ್ತಾರ ಅಂತ. ಈ ರೋಟಿ ಬಾಸ್ ಕಾರ್ಟ್ ನ ಓನರ್ ಸನತ್ ಕುಮಾರ್ ಅವ್ರು ಹೇಳಿದ್ದು, ನಾವು 100% ಯೂಸ್ ಮಾಡಲ್ಲ, ನೀವು ಬೇಕಾದ್ರೆ ಹೋಗಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಂಬಿಡಿ ಅಂತ. ಸೊ ನನ್ ಕಣ್ಗೂ ಆ ತರದೆಲ್ಲ ಏನು ಕಾಣಿಸ್ತಿಲ್ಲ. ಸೊ ಅಲ್ಲಿ ಮುಂದೆ ಕಾಣಿಸ್ತಾರ ಸಕ್ಕರೆ ಅಷ್ಟೇ ಅದು. ಸೊ ರಿಸರ್ಚ್ ಎಲ್ಲ ಆಯ್ತು. ಬನ್ನಿ ಒಂದು ವೆಜ್ ಮಿಕ್ಸ್ ಕರಿ ಮತ್ತೆ ರೋಟಿ ಹೇಳಿದೀನಿ. ಸೊ ಅದು ಪ್ರಿಪೇರ್ ಆಗ್ತಾ ಇದೆ. ಅದನ್ನ ಹೆಂಗ್ ಮಾಡ್ತಾರೆ ಅಂತ ನೋಡ್ಕೊಂಡು ಸೊ ಬ್ಯಾಟಿಂಗ್ ಶುರು ಹಚ್ಕೊಬೇಡವಾ. ನೀವೇನಾದ್ರೂ ಈ ರೋಟಿ ಬಾಸಲ್ಲಿ ಫುಡ್ನ ಟ್ರೈ ಮಾಡಿತ್ತು ಅಂದರೆ ದಯವಿಟ್ಟು ಹೆಂಗಿತ್ತು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ. ಸೊ ಪಬ್ಲಿಕ್ಕಿಗೆ ಆನೆಸ್ಟ್ ರಿವ್ಯೂ ಗೊತ್ತಾಗ್ಬಿಡ್ಲಿ. ಸೊ ನನಗೇನು ಅನ್ನಿಸ್ತು ಅಂತ ನಾನು ಹೇಳ್ಬಿಡ್ತೀನಿ. ನಮ್ಮ ವೆಜ್ ಮಿಕ್ಸ್ ಕರಿ ರೆಡಿ ಆಗಿಬಿಡ್ಲಿ. ಈ ಜಾಗದಲ್ಲಿ ನೀವು ರೋಟಿ ಜೊತೆ ಕರಿ ಟ್ರೈ ಮಾಡಬೇಕು ಅಂದ್ರೆ ವೆಜ್ ಹೈದರಾಬಾದಿ ತಗೊಳ್ಳಿ. ಸ್ವಲ್ಪ ಸ್ಪೈಸಿ ಬೇಕು ಅಂದ್ರೆ, ಇಲ್ಲ ಅಂದ್ರೆ ಬೇಬಿಕಾನ್ ಇದೆ, ಮಶ್ರೂಮ್ ಇದೆ, ಪನ್ನೀರ್ ಕರಿ ಇದೆ, ಮಿಕ್ಸ್ ವೆಜ್ ಕರಿ ಇದೆ. ಇವೆಲ್ಲ ಟಾಪ್ ನಾಚ್ ಆಗಿರುತ್ತೆ ರೋಟಿ ಜೊತೆಗೆ. ಒಳ್ಳೆ ಕಾಂಬಿನೇಷನ್. ನಮ್ಮ ಕರಿ ರೆಡಿ ಆಯ್ತು, ರೋಟಿನೂ ರೆಡಿ ಆಗ್ತಾ ಇದೆ ನೋಡಿ. ಬಿಸಿ ಬಿಸಿ ಬಿಸಿಯಾಗಿ ಬರ್ತಾ ಇದೆ. ಒಂದು ರೋಟಿ. ನನ್ನ ಆರ್ಡರ್ ಜೊತೆಗೇನೆ ಒಂದು 40-50 ರೋಟಿ ಆರ್ಡರ್ ಬಂತು. ಎಷ್ಟು ಪಟ 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 ಅಂತ ತೆಗಿತಾವ್ರು ಗೊತ್ತಾ. ಒಂದು ಚಪಾತಿಗಿಂತ ಫಾಸ್ಟ್ ಆಗಿ ಬೇಯಿಸ್ತಾ ಇದ್ರೆ ಈ ತಂದೂರಿ ಡ್ರಮ್ದು ಎಷ್ಟು ಕಾವು ಐತೆ ಅಂದ್ರೆ, ನನ್ನ ಮೊಬೈಲ್ ಎಷ್ಟು ದೂರದಲ್ಲಿ ಇಟ್ಕೊಂಡು ನೋಡಿ, ಇಡ್ಲಿಗೂ ಇಟ್ಕೊಳಕ್ ಆಗ್ತಿಲ್ಲ. ಕೈಯೆಲ್ಲ ಸುಟ್ಟೋಗ್ತಾ ಇದೆ, ಅಷ್ಟೊಂದು ಹೀಟ್ ಇದೆ. ನಾನು ಬಂದಾಗ ಫ್ರೀ ಇತ್ತು, ವಿಡಿಯೋ ಮಾಡ್ತಾ ನಿಂತ್ಕೊಬಿಟ್ಟೆ. ಸೊ ಇವಾಗ ನೋಡಿ ಜನ ತುಂಬ್ಕೊಬಿಟ್ಟಿದ್ದಾರೆ. ಸೊ ಆರ್ಡರ್ ಎಲ್ಲ ಅವ್ರಿಗೆ ಹೋಗ್ತಾ ಇದೆ. ನಮಗೆ ಮಾಡಿ ರೋಟಿನ ಪಾರ್ಸಲ್ ಕಳಿಸ್ಬಿಟ್ಟಿದ್ದಾರೆ. ರೋಟಿ ತಣ್ಣಗಾಗ್ತಾ ಇದೆ ಅಂತ. ನಮ್ಮ ಆರ್ಡರ್ ರೆಡಿ ಆಯಿತು. ನಾನು ಪ್ಲಸ್ ಕರಿ, ರೋಟಿ ಮತ್ತೆ ಕರಿ ತಿನ್ನೋ ಬನ್ನಿ. ರೋಟಿ ಮುರಿಯೋಕ್ಕೆ ತುಂಬಾ ಸಾಫ್ಟ್ ಆಗಿದೆ. ರಬ್ಬರ್ ರೀತಿ ಎಲ್ಲ ಏನಿಲ್ಲ. ಮೈದಾ ರೋಟಿ ಆಗ್ಬಿಟ್ರೆ ಅಗಿಯಕ್ಕೂ ಕೀಳಕ್ಕೂ ಎರಡಕ್ಕೂ ಕಷ್ಟ ಆಗ್ಬಿಡುತ್ತೆ ಸ್ವಲ್ಪ ತಣ್ಣಗಾಗ್ಬಿಟ್ರೆ. ಸೊ ಇದು ಆ ರೀತಿ ಎಲ್ಲ ಫೀಲ್ ಆಗ್ತಿಲ್ಲ, ಕ್ರಂಚಿ ಆಗಿದೆ. ಮೊದಲನೇ ಬೈಟ್ ನಿಮ್ಗೆನೆ. ಸೊ ಆಮೇಲೆ ನಾನು ಟ್ರೈ ಮಾಡ್ತೀನಿ. ಬೇಬಿಕಾನ್ ಕರಿ ಜೊತೆಗೆ ತಿಂತಾ ಇರೋದು. ಮೇನ್ ರೋಟಿ ರಬ್ಬರ್ ರೀತಿ ಇಲ್ಲ, ನಿಜವಾಗ್ಲೂ ಕ್ರಂಚಿ ಆಗೈತೆ. ಆ ಮಸಾಲೆ ಇದೆಯಲ್ಲ ಬೇಬಿಕಾನ್ ಕರಿ ಸಖತ್ ನ್ಯಾಚುರಲ್ ಆಗೈತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದ್ಸಲಿ ತಿಂದ್ಬಿಟ್ಟ ತಕ್ಷಣ. ನೋಡಿ ಮಸಾಲೆ ಎಷ್ಟು ರಿಚ್ ಆಗಿದೆ ಅಂತ, ತಿಕ್ಕಾಗಿ. ಕರಿ ಮೇಲೆ ಓವರ್ ಆಯಿಲ್ ಈ ತರದ್ದೆಲ್ಲ ಏನೋ ತೇಲ್ತಿಲ್ಲ. ಸೊ ಒಂದು ಬೇಬಿಕಾನ್ ಪೀಸ್ ನ ಜೊತೆಗೇನೆ ಸೊ ಇನ್ನೊಂದು ಬೈಟ್ ತಗೊಂಬಿಡವ. ನಿಜವಾಗ್ಲೂ ನೀವು ಇಲ್ಲಿ ಬಂದು ರೋಟಿ ಕರಿ ಎಲ್ಲ ಟ್ರೈ ಮಾಡಿದ್ರೆ ಖಂಡಿತ ಡಿಸಪಾಯಿಂಟ್ ಆಗಲ್ಲ. ನಾನು ಅದಕ್ಕಂತೂ ಗ್ಯಾರಂಟಿ ಕೊಡ್ತೀನಿ. ಈ ರೋಟಿನ ಬರೀ ನಾನ್ ವೆಜ್ ಜೊತೆಗೆ ಟ್ರೈ ಮಾಡಿದ್ರೆ ಇವ್ರು ಕೊಡೋ ವೆಜ್ ಕರಿಗಳ ಜೊತೆ ಒಂದ್ಸಲಿ ಟ್ರೈ ಮಾಡ್ಬಿಡಿ. ಇನ್ನ ನಾನ್ ವೆಜ್ ಕರಿ ಬೇಕು ಅಂತ ಅನ್ಸೋದೇ ಇಲ್ಲ. ಸೊ ಆ ರೇಂಜ್ ಅಲ್ಲಿ ಐತೆ ಮಾತ್ರ. ಸೊ ಅದಕ್ಕೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದು, ಯಾರು ನಾನ್ ವೆಜ್ ತಿನ್ನೋದನ್ನ ಬಿಡಬೇಕು ಅಂತ ಟ್ರೈ ಮಾಡ್ತಿದ್ದು. ಸೊ ಬಾಯಿ ಚಪ್ಪಲಕ್ಕಾರು ತಿಂತಿದ್ರೆ ಒಂದ್ಸಲಿ ಈ ಕರಿ ಜೊತೆಗೆ ಈ ರೋಟಿ ಎಲ್ಲ ಟ್ರೈ ಮಾಡ್ಬಿಡಿ. ಇನ್ಮೇಲೆ ನಾನ್ ವೆಜ್ ಎಲ್ಲ ತಿನ್ನಕ್ ಹೋಗಲ್ಲ, ಪ್ಯೂರ್ ವೆಜಿಟೇರಿಯನ್ ಆಗ್ಬಿಡ್ತೀರಾ, ಅದಂತೂ ಪಕ್ಕ. ಈ ಬಟರ್ ನಾನು ಆಲ್ರೆಡಿ ತಣ್ಣಗಾಗ್ಬಿಟ್ಟಿದೆ. ಒಂದು ಪೀಸ್ ನನ್ನ ಫ್ರೆಂಡ್ ತಿಂದಿದ್ದಾರೆ.
ಸೊ ಇವಾಗ ನಾನು ಇನ್ನೊಂದು ಪೀಸ್ ಟ್ರೈ ಮಾಡ್ತಾ ಇದೀನಿ. ನಿಜವಾಗ್ಲೂ 2 ಬೆಳ್ಳಲ್ಲಿ ಕಿತ್ತಿದ್ರೆ ಹಂಗೆ ಬಂದ್ಬಿಡ್ತಾ ಇದೆ. ಮಿಕ್ಸ್ ವೆಜ್ ಕರಿ ಜೊತೆಗೆ ತಿಂತಾ ಇದೀನಿ, ಸಖತ್ತಾಗಿದೆ. ಎರಡನ್ನೂ ಏನಿದೆ ಬೇಬಿಕಾನು ಮತ್ತು ಈ ಮಸಾಲ ಎರಡು ಬೇರೆ ಬೇರೆನೇ ಇದೆ. ತುಂಬ ಟೇಸ್ಟೂ ಸೂಪರ್ ಆಗಿದೆ. ಈ ಟೇಸ್ಟ್ಗೆ ಇನ್ನೂ ತೂಫಾನ್ ಬರ್ಸ್ಬೇಕು ಅಂದ್ರೆ ಸ್ವಲ್ಪ ನಿಂಬೆಹಣ್ಣ ತಗೊಂಡು ಹಿಂಡ್ಕೊಂಡು ನಾನ್ನ ಸ್ವಲ್ಪ ಕಿತ್ಕೊಂಡು ಹಂಗೆ ಬಾಯಿಗೆ ಹಾಕೊಬಿಡವ ಅನ್ನೋಷ್ಟ್ರೊಳಗೆ ಇನ್ನೊಂದೆರಡು ಕರಿ ಬಂದ್ಬಿಡ್ತು. ಸೊ ಅದು 2 ಕರಿ ಏನೇನು ಅಂತ ಆಮೇಲೆ ಹೇಳ್ತೀನಿ. ಸೊ ಕರಿಗೆ ನಿಂಬೆಹಣ್ಣು ಹಿಂಡ್ಬಿಟ್ಟಿದ್ದೀನಿ, ಹಂಗೆ ಮೇಲೆ ಎತ್ಕೊಂಡು ತಿನ್ಬೇಕು. ಆ ಟ್ಯಾಂಗಿನೆಸ್ಸು ಆ ಖಾರ ಎಲ್ಲ ಬಾಯೊಳಗೆ ಹಾಕಂತಿದ್ರೆ ಬ್ಲಾಸ್ಟ್ ಆಗೋದ್ರಲ್ಲಿ ಮಿಸ್ಸೇ ಇಲ್ಲ. ಹಂಗೆ ರೋಟಿ ಕರಿ ತಿಂತಾ ಇದ್ದಂಗೆನೆ ಒಂದ್ ಪೀಸ್ ಈರುಳ್ಳಿ ತೆಗೆದು ಹಂಗೆ ಬಾಯಿಗೆ ಹಾಕೊಂಬಿಡಿ, ಸ್ವರ್ಗ ಮೇಲೆ ಕೆಳಗೆ ಇಲ್ಲ ನಮ್ಮ ಬಾಯಿ ಒಳಗಿದೆ ಅಂತಾನೆ ಫೀಲಿಂಗ್ ಆಗ್ಬಿಡುತ್ತೆ. ಅಷ್ಟು ಸೂಪರ್ ಆಗಿದೆ ಮಾತ್ರ. ಚೆನ್ನಾಯ್ತಲ್ವಾ? ಇಲ್ಲ ನ್ಯಾಚುರಲ್ ಆಗೈತೆ. ಈ 2 ಕರಿ ಏನು ಕೊಟ್ಟಿದ್ದಾರೆ ನಿಮಗೆ ಕಪ್ಪಲ್ಲಿ. ಸೊ ಇದು ರೋಟಿ ಕರಿ ಕಾಂಬಿನೇಷನಲ್ಲಿ ಕೊಡ್ತಾರೆ. ಸೊ ನೀವೇನಾದ್ರು ಒಬ್ಬರೇ ಬಂದಿರ್ತೀರಾ, ದೊಡ್ಡ ಒಂದು ಪ್ಲೇಟ್ ಕರಿ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಬಜೆಟಲ್ಲಿ ಆಗಬೇಕು ಅಂತ ಅನ್ಕೋತೀರಾ, ಸೊ ಆ ಟೈಮಲ್ಲಿ ಈ ಥರ ಕಪ್ಪಲ್ಲೂ ನಿಮಗೆ ಕೊಟ್ಬಿಡ್ತಾರೆ. ಇದು ರೋಟಿ ಕರಿ ಕಾಂಬಿನೇಷನ್ ಕೊಡ್ತಾರೆ. ಇದು 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 2 ರೋಟಿ ಪೀಸ್ ಜೊತೆಗೆ ನಿಮಗೆ ಆ ಕರಿನ ಕಪ್ಪಲ್ಲಿ ಕೊಡ್ತಾರೆ. ಚೆನ್ನ ಮಸಾಲ ಮತ್ತು ದಾಲ್ ಕೊಟ್ಟಿದ್ದಾರೆ. ಸೊ ಎರಡೂ ಅಷ್ಟೇ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಒಳಗೂ ಇದಕ್ಕೂ ಬರ್ತಾ ಇದೆಯಲ್ಲ. ರೋಟಿ ಕರಿ ಎಲ್ಲ ಟ್ರೈ ಮಾಡಾಯ್ತು. ಸೊ ಅದು ಏನಾರ ಹೋಗ್ಲಿ, ಸ್ವಲ್ಪ ರೈಸ್ ಐಟಮ್ ತಿನ್ಬಿಟ್ರೆ ಮನ್ಸಿಗೆ ಸಮಾಧಾನ. ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ಬಿಡವ ಹೆಂಗೈತೆ ಟೇಸ್ಟು ಅಂತ. ಫಸ್ಟ್ ಬೈಟಲ್ಲೇ ಗೊತ್ತಾಗ್ಬಿಡುತ್ತೆ ಇದರೊಳಗೆ ಅದು ಟೇಸ್ಟಿಂಗ್ ಪೌಡ್ರು, ಯಾವುದು ಕೆಮಿಕಲ್ ಇಲ್ಲ ಅಂತ. ಸೊ ತುಂಬ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿದೆ. ಹಿಂಗಿರಬೇಕು. ಬಟಾಣಿ ಎಲ್ಲ ಐತೆ. ಜೊತೆಗೆ ಈ ದಾಲ್ ಹಾಕೊಂಬಿಟ್ರೆ ಮಾತ್ರ ಇನ್ನೂ ಅಲ್ಟಿಮೇಟು. ಸೊ ರೋಟಿ ಕಾಂಬೋ ಜೊತೆ ಕೊಡ್ತಾರೆ ಈ ದಾಲ್ನ, ಇನ್ನೂ ಸಖತ್ತಾಗಿರುತ್ತೆ. ಫಸ್ಟ್ ಬೈಟಲ್ಲೇ ಗೊತ್ತಾಗ್ಬಿಡುತ್ತೆ ಇದರೊಳಗೆ ಯಾವುದು ಟೇಸ್ಟಿಂಗ್ ಪೌಡರ್ ಇಲ್ಲ ಅಂತ. ಇಲ್ಲಿ ಫುಡ್ಗೆ ಟೇಸ್ಟಿಂಗ್ ಪೌಡ್ರು ಯಾವುದೇ ಕೆಮಿಕಲ್ ಹಾಕಲ್ಲ ಅಂತ ಪದೇ ಪದೇ ಹೇಳ್ತಾ ಇದೀನಿ. ಏನಕ್ಕೆ ಅಂತ ನೀವು ಇಲ್ಲಿ ಬಂದು ಫುಡ್ನ ಟ್ರೈ ಮಾಡಿದಾಗಲೇ ಗೊತ್ತಾಗೋದು. ಟ್ರೈ ಮಾಡೋದ್ರಲ್ಲಿ ಹೇಗಿತ್ತು? ಚೆನ್ನಾಗಿತ್ತಾ? ನ್ಯಾಚುರಲ್ ಆಗಿತ್ತಾ? ಚೆನ್ನಾಗಿರುತ್ತೆ. ನಾವು ಬರ್ತಿರ್ತೀವಿಲ್ಲ ಯಾವಾಗಲೂ, ಅಂದರೆ ವೀಕಲ್ಲಿ 2-3 ಸಲ ಆದರೂ ಬಂದೇ ಬರ್ತೀರಾ? ಓಕೆ. ಹೆಂಗಿತ್ತು ಫುಡ್ಡೆಲ್ಲ? ಏನು ಇಷ್ಟ ನಿಮಗೆ ಫೇವ್ರೇಟ್ ಇದರಲ್ಲಿ? ಇಲ್ಲಿ ನಮಗೆ ವೆಜ್ ಕರಿ. ಓಕೆ, ನನ್ನ ಫೇವ್ರೇಟು ಅದೇ. ಆರ್ವಿ ಎಲ್ಲ ಸೂಪರ್ ಆಗಿತ್ತು ಅಂತ ಹೇಳ್ತೀವಿ. ಏನೋ ನೆಗೆಟಿವ್ ಇಲ್ವಾ ಗುರು ಅಂತಂದರೆ ಖಂಡಿತ ನೆಗೆಟಿವ್ ಇದೆ. ಅದೇನು ಅಂತಂದರೆ ಸ್ವಲ್ಪ ಪೀಕ್ ಅವರ್ಸಲ್ಲಿ ಹೋಯ್ತು ಅಂದರೆ ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ನೀವು ಹೇಳಿದ ಎಲ್ಲ ಫುಡ್ಡನ್ನು ಅಲ್ಲೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡೋದ್ರಿಂದ ಸ್ವಲ್ಪ ನೀವು ವೆಯ್ಟ್ ಮಾಡಲೇಬೇಕು. ಸೊ ಇಷ್ಟು ಚೆನ್ನಾಗೈತೆ ಅಂದಮೇಲೆ ಪಾರ್ಸಲ್ ತೊಗೊಂಡು ಮನೆಗೆ ಹೋಗಲಿಲ್ಲ ಅಂತಂದರೆ ಮನೆ ಒಳಗೆ ಸೇರಿಸಲ್ಲ. ಸೊ ಹಂಗಾಗಿ ಮನೆಗೆ ಸ್ವಲ್ಪ ಪಾರ್ಸಲ್ ತೊಗೊಂಡು ಹೊರಡ್ತಾ ಇದೀನಿ. ಸೊ ಫುಡ್ ಅಂತೂ ಅಲ್ಟಿಮೇಟ್ ಆಗೈತೆ, ಅದರಲ್ಲಿ ಯಾವುದೇ ಡೌಟ್ ಇಟ್ಕೊಂಬೇಡಿ. ಈ ರೋಟಿ ಬಾಸ್ ಬಂಡಿಯ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ಕುತ್ಕೊಂಡು ತಿನ್ನೋಂಥ ಜಾಗ. ಈ ರೋಟಿ ಬಾಸ್ ಬಂಡಿ ಇರೋದು ಮೈಸೂರಿನ ಬಲ್ಲಾಳ್ ಸರ್ಕಲ್ ಹತ್ರ ನಂಜುಮಳಿಗೆ ಹೋಗೋ ರೋಡಲ್ಲಿ ಬರುತ್ತೆ. ಸೊ ಎದುರುಗಡೆ ಯಮಹಾ ಶೋರೂಮ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ರೋಟಿ ಬಾಸ್ ಕಾರ್ಟಲ್ಲಿ ಮೈಸೂರವರು ಫುಡ್ನ ಟ್ರೈ ಮಾಡಿ. ಅದ್ರ ಜೊತೆಗೆ ಮೈಸೂರಿಗೆ ತುಂಬಾ ಜನ ಟೂರಿಸ್ಟ್ಗಳೆಲ್ಲ ಬರ್ತಿರಲ್ವಾ. ಸೊ ಪ್ಯಾಲೇಸ್ ಇಂದ ಒಂದು 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಒಂದ್ಸಲಿ ಬಂದು ಟ್ರೈ ಮಾಡಿ, ನಿಜವಾಗ್ಲೂ ಫಿದಾ ಆಗ್ಬಿಡ್ತೀರಾ. ಆಲ್ರೆಡಿ ಈ ಜಾಗದಲ್ಲಿ ಫುಡ್ನ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ಫುಡ್ಡ ಹೆಂಗಿತ್ತು ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸ್ಬಿಡಿ. ಆರ್ವಿ ರೆಕಮೆಂಡೇಶನ್ ಸರಿ ಇದೆಯಾ ಇಲ್ವಾ ಅಂತ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.